ಕೆಲವೊಂದು ಏಜೆನ್ಸಿಗಳು ರೀ ನರ್ಸಸ್ನ ಜರ್ಮನಿ ಕಳ್ಸ್ತಾವ ಅಂತ ಹೇಳಿರಿ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಳತ್ತಾರು. ಕೆಲವೊಂದು ಜನ ಕೆಲವೊಂದು ಏಜೆನ್ಸಿ ನಿಮ್ದು ಫ್ರೀ ರಿಕ್ರೂಟ್ಮೆಂಟ್ ಮಾಡ್ಸೋಂತೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡ ನಿಮ್ ಕರ್ಸತ್ತಾರಿ. ಲಿಟ್ರಲಿ ಜರ್ಮನಿಗೆ ಬಂದ್ಮೇಲೆ ಇಲ್ಲಿ ಗೌರ್ಮೆಂಟ್ ಆಫೀಸರ್ ನಿಮ್ಗೆ ಕರ್ಸಿ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ಸತ್ತಾರ್ರಿ. ನಮಸ್ಕಾರ ರೀ, ನಾನು ನಿಮ್ಮ ಸೌರವ್ ಜರ್ಮನಿಯಿಂದ ಮಾತಾಡೋ. ಇವತ್ತು ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಸೊ ವಿಷಯ ಏನಾಗತೈತಿ ಅಂದ್ರೆ ಇಂಡಿಯಾದಾಗ ಕೆಲವೊಂದು ಏಜೆನ್ಸಿಗಳು ಎಕ್ಸ್ಪೆಷಲಿ ಉತ್ತರ ಭಾರತ ಒಳಗ ಎಲ್ಲ ಏಜೆನ್ಸಿಗಳನ್ನ ನಮ್ಮ ಜರ್ಮನಿ ಏನಿದಾರ್ಲಿ ಜರ್ಮನ್ ಸರ್ ಯಾರು ಟ್ರಸ್ಟ್ ಮಾಡತ್ತಿಲ್ಲ. ಬಿಕಾಸ್ ಅವ್ರ ದುಡ್ಡು ತಗೊಂಡ ಸ್ಟೂಡೆಂಟ್ಗೆ ಮೋಸ ಮಾಡತ್ತಾರಂತ. ಕೆಲವೊಂದ್ ಜನ ಏನ್ ಮಾಡ್ತಾರ್ರಿ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಳತ್ತಾರು ಮತ್ತೆ ಕಳ್ಸಾತಿಲ್ಲ ಬಿಡಾತಿಲ್ಲ. ಲಿಟ್ರಲಿ 1 ರಿಂದ 1 ವರ್ಷ ಟೈಮ್ ತಗೊಳತ್ತಾರಿ. ಕೆಲವೊಂದ ಏಜೆನ್ಸಿ ಅವ್ರು ಏನ್ ಮಾಡತ್ತಾರ ಅಂದ್ರೆ ನಿಮ್ ಫ್ರೀ ರಿಕ್ರೂಟ್ಮೆಂಟ್ ಮಾಡಿಸ್ತಾವ ಅಂತೇಳಿ ನಿಮ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡ ನಿಮ್ ಕಾರ್ಸತ್ತಾರಿ. ಮತ್ ಈಗ ನಿಜ ಹೇಳ್ಬೇಕಂದ್ರೆ ನೀವು ಇಲ್ಲಿ B2 ಪಾಸ್ ಆಗಿ ಬಂದ್ಮೇಲೆ ಇಲ್ಲಿ ಗೌರ್ಮೆಂಟ್ ಆಫೀಸರ್ ಕರೆಸಿ ಔಸ್ಲ್ಯಾಂಡರ್ ಬೇರ್ಡ್ ಅಂತಾರ್ರಿ, ಅದ್ರೊಳಗೆ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ಸತ್ತಾರ್ರಿ. ಸೊ ಔಸ್ಲ್ಯಾಂಡರ್ ಬೇರ್ಡ್ದವ್ರ ಕರ್ಸಿ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡತ್ತಾರಿ. ನೀವು ಎಲ್ರಿ ಲ್ಯಾಂಗ್ವೇಜ್ ಫೇಲ್ ಆದ್ರೆ ಆ ಟೈಮ್ಗೆ ನಿಮ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಐತ್ರಿ. ಸೊ ಇವಾಗ ಏನಾಗತೈತಿ, ನೀವು ಎಲ್ಲರೂ ಅಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕಲಿಯತ್ತಾರೆ, ಹೆಂಗೋ ಕಲಿತಾರೆ, ಏನು ಪ್ರಾಬ್ಲಮ್ ಇಲ್ಲ. ಮೊದಲೆಲ್ಲ ಕಲ್ತವ್ರೆಲ್ಲ ಪಾರಿಗೆ ಹೋದ್ರು. ಸೊ ಇವಾಗ ಏನಾಗತೈತಿ ಅಂದ್ರೆ ಅಲ್ಲಿ ಯಾರು B1 B2 ಪಾಸ್ ಆಗಿ ಬರ್ತೀರಿ, ಸೊ ಇಲ್ಲಿ ಬಂದ ಮೇಲೆ ಏನಾಗತೈತಿ ಅಂದ್ರೆ ನಿಮ್ ಡ್ಯೂಟಿ ಸ್ಟಾರ್ಟ್ ಆದಿ. ಅವಾಗ ಒಂದ್ ಟೈಮ್ದಾಗ ನಿಮ್ದು ಔಸ್ಲ್ಯಾಂಡರ್ ಬೇರ್ಡ್ ಕರ್ಸಿ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ಸತ್ತಾರಿ. ಯಾಕಂದ್ರೆ ಇವ್ರಿಗೆ ಕ್ಲಾಸಸ್ ಕೊಡ್ಬೇಕು, ಕೆಂಟ್ನೀಸ್ ಕ್ಲಾಸಸ್ ಅಂತ ನಿಮ್ಗೆ ಗೊತ್ತಿರೋ. ಸೊ ಇವ್ರು ಕೆಂಟ್ನೀಸ್ ಕ್ಲಾಸಸ್ ಕೊಡ್ಬೇಕೋ ಬೇಡೋ ಅಂತ ಡಿಸೈಡ್ ಮಾಡತ್ತಾರಿ. ಸೊ B2 ಆಗಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಮಾಡತ್ತಾರಿ. ಸೊ ಲ್ಯಾಂಗ್ವೇಜ್ ಸರಿ ಇಲ್ಲ ಅಂದ್ರೆ ನಾನು ಹೇಳೋದೇನಂದ್ರೆ ಯಾರು C1 ಅಥವಾ B2 ಮುಗಿಸಿ ತುಂಬಾ ಎಕ್ಸ್ಪೀರಿಯನ್ಸ್ ಐತಿ ಮತ್ತು C1 ಟೀಚರ್ಸ್ ಅದಾರ್ರಿ, ಅವ್ರ ಕಡೆ ನೀವು ಲ್ಯಾಂಗ್ವೇಜ್ ಟ್ರೈನಿಂಗ್ ತೊಗೊಂಡ್ರೆ ನಿಮ್ ಲ್ಯಾಂಗ್ವೇಜ್ ಬೆಟರ್ ಆಗುತ್ತೆ. ಸೊ ನೀವು ಏನಾಗತ್ತೈತಿ ಅಂದ್ರೆ ಈಗ B1 B2 ಮ್ಯಾಗ ನೀವು ಬರ್ತೀರಿ 5 ರಿಂದ 6 ಲಕ್ಷ ರೂಪಾಯಿ ಕೇಳತ್ತಾರ, ನಂಗೆ ಗೊತ್ತೈತಿ. 5 ರಿಂದ 6 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಬರ್ತೀರಿ. ಸೊ ಇಮಿಡಿಯೇಟ್ ಬಂದ್ಮ್ಯಾಗ 1 ತಿಂಗಳ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಆಯ್ತು ಅಥವಾ 2 ಮಂತ್ ಲ್ಯಾಂಗ್ವೇಜ್ ಟೆಸ್ಟ್ ಆಯ್ತ್ರಿ. ನೀವು ಲ್ಯಾಂಗ್ವೇಜ್ ಟೆಸ್ಟ್ ಫೇಲ್ ಆದ್ರೆ ನೀವು ಎಷ್ಟು ಲಾಸ್ ಮಾಡ್ಕೊಳ್ತೀರಿ ನೋಡ್ರಿ. ಲಿಟ್ರಲಿ 7 ರಿಂದ 8 ಲಕ್ಷ ರೂಪಾಯಿ ನೀವು ಲಾಸ್ ಮಾಡ್ಕೊಳ್ತೀರಿ. ಸೊ ನಾನು ಹೇಳೋದೇನಂದ್ರೆ ಯಾರು ಲ್ಯಾಂಗ್ವೇಜ್ ಚಲೋ ಐತೆ ಅವ್ರ ಕಡೆ ಹೋಗ್ರಿ. ಸೊ ಫಸ್ಟ್ ಆಫ್ ಆಲ್ ಕೆಲವೊಂದು ಏಜೆನ್ಸಿಗಳು ಹೆಂಗೆ ಹೇಳ್ತಾರೆ ಅಂದ್ರೆ ನಿಮ್ದೆಲ್ಲ ಫ್ರೀ ರಿಕ್ರೂಟ್ಮೆಂಟ್ಸ್ ಮಾಡ್ತೀವಿ, ನೀವು 6 ಮಂತ್ ಒಳಗೆ ಕಳಿಸ್ತೇವೆ ಅಂತ ಹೇಳ್ತಾರೆ. ಸೊ ಅದು ಸಾಧ್ಯತೆ ಮಾತಿಲ್ಲ. ಯಾಕಂದ್ರೆ ನೀವು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ 6 to 8 ಮಂತ್ ಬೇಕ್ರಿ. ಅದಾದ್ಮೇಲೆ ನಿಮ್ದು ಇಂಟರ್ವ್ಯೂ, ಡೆಫಿಸಿಟ್ ಬೆಸೈಡ್, ಪ್ರೀ ಅಪ್ರೂವಲ್, ವೀಸಾ, ಇದೆಲ್ಲ ಡಾಕ್ಯುಮೆಂಟ್ಸ್ ಆಗ್ಬೇಕಂದ್ರೆ ಮತ್ತೆ ನಿಮ್ಗೆ ಹೇಳ್ತಾರೆ ಡೆಫಿಸಿಟ್ ಬೆಸೈಡ್ ಈಗ ಗೆಟ್ ಪ್ರಾಬ್ಲಮ್ ಆಗತ್ತಿತ್ತು ಅಂದ್ರೆ ಒಂದು ಡೆಫಿಸಿಟ್ ಬೆಸೈಡ್ ಬರ್ಬೇಕಂದ್ರೆ ಮಿನಿಮಮ್ 3 to 4 months ತಗೊಳತಿತ್ತು ಟೈಮ್. ಸೊ ಡೆಫಿಸಿಟ್ ಬೆಸೈಡ್ ಬಂದು ನಿಮ್ದೆಲ್ಲ ಪ್ರೊಸೆಸ್ ಹಾಕಂದ್ರೆ 1 ರಿಂದ 1.5 ವರ್ಷ ಬೇಕಾಗತ್ತೆ. ಸೊ ನಿಮ್ 6 ಮಂತ್ ಮಾಡಿಕೊಡ್ತೀನಿ, ನಾನು 8 ಮಂತ್ ಮಾಡಿಕೊಡ್ತೀನಿ ಅಂದ್ರೆ ನಿಜವಾಗ್ಲೂ ನಂಬಕ್ ಹೋಗ್ಬೇಡಿ. ಮತ್ತು ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೊಡಕ್ ಹೋಗ್ಬೇಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲೂ ಹತ್ತಂಗಿಲ್ಲ. ಅದ್ರ ಸ್ಕ್ಯಾನ್ ಕಾಪಿ ಎತ್ಕೊಂಡು ಅದನ್ನ ಕೊಡ್ರಿ ಹೊರತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಡಿ. ಏನಾಗತ್ತೈತಿ ಅಂದ್ರೆ ನೀವು ಅವ್ರ ಏಜೆನ್ಸಿ ಅವ್ರು ಬೇಕು ಕಳಿಸಿಲ್ಲ ಅಂದ್ರೆ ನೀವು ಅಲ್ಲಿ ಏಜೆನ್ಸಿ ಬಿಟ್ಟೆ ಬೇರೆ ಏಜೆನ್ಸಿಗೆ ಟ್ರೈ ಮಾಡ್ತೀರಿ. ಅವಾಗ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಗೆ ಜೊತೆ ಬೇಕಾಗತ್ತೆ. ಅವಾಗ ಡಾಕ್ಯುಮೆಂಟ್ಸ್ ಕೊಡಂಗಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್. ನಿಮ್ ಇದ್ದಿದ್ದು ಅಷ್ಟು ದುಡ್ಡು ತುಂಬು, ಇಷ್ಟು ದುಡ್ಡು ತುಂಬಂತ ಹೈ ಅಮೌಂಟ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಹೇಳೋದೇನಂದ್ರೆ ಯಾರು ನೀವು ಟೀಚರ್ಸ್ ಅದಾರ ಚಲೋ, C1 ಟೀಚರ್ಸ್ B2 ಮುಗಿಸಿ ಯಾರು ಭಾಳ ಎಕ್ಸ್ಪೀರಿಯನ್ಸ್ ರೀ, ಅವ್ರ ಕಡೆ ಲ್ಯಾಂಗ್ವೇಜ್ ಟ್ರೈನಿಂಗ್ ತೊಗೊಂಡ್ರೆ ನೀವು ಸ್ವಂತ ಬರ್ಬೋದು. ಸ್ವಂತ ಹೆಂಗೆ ಬರ್ಬೋದು ಅಂತ ನಾ ನೆಕ್ಸ್ಟ್ ಬರೋ ದಿನಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹೆಂಗೆ ಸ್ವಂತ ಬರ್ಬೋದು ಅಂತ. ಸೊ ಸ್ವಂತ ಬರ್ಬೇಕಂದ್ರೆ ಏನಾಗ್ತೈತಿ, ನಿಮ್ ಲ್ಯಾಂಗ್ವೇಜ್ ಭಾಳ ಸ್ಟ್ಯಾಂಡರ್ಡ್ ಬೇಕು. ಯಾಕಂದ್ರೆ ನೀವು ಸ್ವಂತ ಅಪ್ಲೈ ಮಾಡ್ತಿರ್ತೀರಿ. ಆ ಟೈಮ್ದಾಗ ಅವ್ರು ಏನೇನು ಕಳಿಸ್ತಿರ್ತಾರೋ ಅದಕ್ಕೆಲ್ಲ ನೀವು ಸ್ವಂತ ರಿಪ್ಲೈ ಮಾಡಬೇಕಾಗತ್ತೆ. ಅಥವಾ ಡೆಫಿಸಿಟ್ ಬೆಸೈಡ್ ನೀವು ಸ್ವಂತ ಅಪ್ಲೈ ಮಾಡಬೇಕಾಗತ್ತೆ. ಡೆಫಿಸಿಟ್ ಬೆಸೈಡ್ ಅಪ್ಲೈ ಸ್ವಂತ ಮಾಡೋದ್ರಿಂದ ಭಾಳ ಕರೆಕ್ಷನ್ ಬರ್ತಿರ್ತಾವೆ. ಸೊ ಸ್ವಂತ ಅಪ್ಲೈ ಮಾಡೋದು ಸ್ವಲ್ಪ ಟಫ್ ಐತಿ, ಕಡೆ ಸ್ವಂತ ಬರ್ಬೋದು ಯಾರ್ದು ಏಜೆನ್ಸಿ ಇಲ್ದ. ಸೊ ಬರೋ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಯಾವುದೋ ಒಂದು ಏಜೆನ್ಸಿ ಥ್ರೂ ಹೋಗತ್ತೀರಿ, ಅವ್ರು ಫ್ರೀ ಕೊಡತ್ತಾರ ಅಂದ್ರೆ ಯಾಕೆ ಕೊಡತ್ತಾರು, ಏನು ಎಷ್ಟು ದಿನಸಲ್ಲಿ ಕಳಿಸ್ತಾರೋ, ಎಷ್ಟು ಸ್ಟೂಡೆಂಟ್ ಕಳ್ಸಾರು, ಎಷ್ಟು ಟೈಮ್ ತಗೊಂಡಾರು ಅಂತ ನೋಡಿ ನೀವು ಜಾಯ್ನ್ ಆಗಿರಿ. ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋಗ್ಬೇಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಂಡ್ರೆ ನೀವು ಕೈಯಾಗ ಸಿಕ್ಕಾಕೊಂಡಾಗತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಸೊ ಥರ್ಡ್ ಪಾಯಿಂಟ್, ಲ್ಯಾಂಗ್ವೇಜ್ ಕಲಿಯತ್ತೀರಿ. ಲ್ಯಾಂಗ್ವೇಜ್ A1 to B2 ಮಿನಿಮಮ್ 6 to 8 ಮಂತ್ ಲ್ಯಾಂಗ್ವೇಜ್ ಕಲಿಯಾಕಬೇಕ್ರಿ. ಸೊ ಇದ್ರೊಳಗೆ ಏನಾಗತ್ತೆ ಅಂದ್ರೆ A1 1 ಮಂತ್, A2 2 ಮಂತ್, ಮತ್ತು B1 B2 1 ಮಂತ್ ಅಥವಾ 2 ಮಂತ್ ಮುಗಿಸಿದ್ರೆ 5 to 6 ಮಂತ್ ನಿಮ್ಗೆ ಲ್ಯಾಂಗ್ವೇಜ್ ಬೇಗ ಕಲ್ಸ್ರೆ ಅದು ನೀವು ಯೂಸ್ ಆಗಂಗಿಲ್ಲ ರೀ. ಇಲ್ಲಿ ಬಂದ್ಮ್ಯಾಗ ನೀವು ಲ್ಯಾಂಗ್ವೇಜ್ ಟೆಸ್ಟಿಂಗ್ ಮಾಡ್ತಾರೆ. ನೀವು ಭಾಳ ಜನ ಕೇಳ್ತಿದ್ರಿ ನಂಗೆ ಲ್ಯಾಂಗ್ವೇಜ್ B2 ಲ್ಯಾಂಗ್ವೇಜ್ 1 year ಗ್ಯಾರಂಟಿ ಅಷ್ಟೇ ಇರುತ್ತೆ. 1 year ಗ್ಯಾರಂಟಿ ಏನು ಇರಂಗಿಲ್ಲ. ನೀವು ಇಲ್ಲಿ ಬರ್ತೀರಿ 1 year ಆದ್ಮ್ಯಾಗ ಅದು ಎಷ್ಟು ಟೈಮ್ ಡ್ಯೂರೇಷನ್ ಐತಿ, ಈ ಟೈಮ್ನಾಗ ಲ್ಯಾಂಗ್ವೇಜ್ ಸರಿ ಐತೋ ಇಲ್ಲೋ ಅಂತ ಇಲ್ಲಿ ಕಳ್ಸಿ ನಿಮ್ಗೆ ಚೆಕ್ ಮಾಡ್ತಾರೆ. ಇಲ್ಲಿ ಔಸ್ಲ್ಯಾಂಡರ್ ಬೇರ್ಡ್ದಾಗ ನಾ ಆಲ್ರೆಡಿ ಹೇಳಿದೆ, ಔಸ್ಲ್ಯಾಂಡರ್ ಬೇರ್ಡ್ದಾಗ ಕಳ್ಸಿ ಚೆಕ್ ಮಾಡ್ಸತ್ತಾರೆ. ಸೊ ಈಗ ನಾ ಒಂದು 2-3 ಜನ ಕೇಳ್ಪಟ್ಟಿನಿ, ಅವ್ರು ಲ್ಯಾಂಗ್ವೇಜ್ ಚೆಕ್ ಮಾಡ್ಸತ್ತಾರಂತ. ಸೊ ಈಗ ಆಲ್ರೆಡಿ ನಮ್ಮ ಕೆಲವೊಂದು ಜನ ನೋಡೇನಿ, ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ಅದಾವು. ಸೊ ಲ್ಯಾಂಗ್ವೇಜ್ ಚೆಕ್ ಮಾಡತ್ತಾರ. ಥಿಂಕ್ ಮಾಡಿ ಎಲ್ಲಿ ನೋಡಿದ್ರು ಭಾಳ ಏಜೆನ್ಸಿಗಳು ಓಪನ್ ಆಗತ್ತವ್ರಿ ಇಂಡಿಯಾ ಒಳಗೆ. ಸೊ ಎಲ್ಲಿ C1 ಟೀಚರ್ಸ್ ಅರ ಕರೆಕ್ಟ್ ಕಲ್ಸತ್ತಾರ ಮತ್ತು ಅವ್ರ ಏಜೆನ್ಸಿ ಥ್ರೂ ಯಾವ ಸ್ಟೂಡೆಂಟ್ ಹೋಗ್ಯಾರ ಅಂತ
ನೋಡಿ ಜಾಯ್ನ್ ಆಗಿರಿ, ಇದು ಹೆಲ್ಪ್ಫುಲ್ ಆಗತ್ತೆ. ಸೊ ಏನೇನು ನಿಮ್ಗೆ ಏನೇನು ಈ ಟೈಪ್ ಡೌಟ್ಸ್ ಇದಾವ್ರೆ ಕಾಮೆಂಟ್ ಒಳಗೆ ಡೌಟ್ಸ್ ಅನ್ನು ಕೇಳಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಇದೇ ಟೈಪ್ ನಾ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇನ್ಫಾರ್ಮೇಷನ್ ಕಟ್ಟಿದ್ರೆ ಅಷ್ಟೇ ನಾನು ಫಾಲೋ ಮಾಡಿರಿ, ಹೊರತು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ನಂಗೆ ಹೆಂಗೋ ಏನೋ ಸುಳ್ಳು ಹೇಳಿ ಫಾಲೋವರ್ಸ್ ಗೇನ್ ಮಾಡ್ಕೋದಿಲ್ಲ, ಇದು ಜೆನ್ಯೂನ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟ ಫಾಲೋವರ್ಸ್ ಕೇಳ್ತಾ ಇರ್ತೀನಿ. ಸೊ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು.